ಮತ್ತೆ ಚಾಚೂಡ ಸುದ್ದಿ ನೋಡ ವಿಶೇಷ ನಮ್ಮ ಕಡೆ ಸುದ್ದಿಗ ಸ್ವಾಗತ. ಬಳ್ಳಾರಿಯಾಗ ಉಪಚುನಾವಣಾ ಪ್ರಚಾರ ಭಾರಿ ಜೋರ್ ನಡೆದೈತಿ. ಎಲ್ಲಾ ಪಕ್ಷ ಯಾವ್ದ್ರಾಗ ಕೂಡ ಹಿಂದೆ ಬಿದ್ದಿಲ್ಲ. ಶ್ರೀರಾಮುಲು ಸಹಿತ ಫ್ಯಾನ್ ಹಿಡ್ಕೊಂಡು ನಮ್ಮ ಪಕ್ಷದ ಫ್ಯಾನ್ ಗುರ್ತಿಗ ನೀವು ವೋಟ್ ಹಾಕ್ರಿ ಅಂತ ಪ್ರಚಾರ ಮಾಡಕುಂತಾರೆ. ಹಿಂಗಾಗಿ ನಮ್ಮ ಪ್ರತಿನಿಧಿ ವೀರೇಂದ್ರ ಉಪ್ಪುಂದ ಶ್ರೀರಾಮುಲು ಜೊತೆ ಪ್ರಚಾರ ಕಾರ್ಯದಾಗ ಅವ್ರ ಜೊತೆನೇ ನಡ್ಕೊಂಡು ಅವ್ರ ಜೊತೆ ಮಾತಾಡ್ಕೊಂಡು ಹೊಂಟಾರ. ಬರ್ರಿ ಹಂಗಾರ ಅವ್ರ ಜೊತೆ ಏನೇನು ಮಾತಾಡಿದ್ರು ನೋಡ್ಕೊಂಬರೋಮ. ಬಿಜೆಪಿಗೆ ಸೆಡ್ಡು ಹೊಡೆದು ಬಿಜೆಪಿಯಿಂದ ಬಂಡೆದ್ದು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರೋ ಶ್ರೀರಾಮುಲು ಇವತ್ತು ಬಿರುಸಿನ ಪ್ರಚಾರವನ್ನು ಕೈಗೊಂಡಿದ್ದಾರೆ. ಅವರು ಎಲ್ಲೆಲ್ಲಿ ಹೋಗ್ತಾರೆ ಎಲ್ಲ ಕಡೆಯೂ ಕೂಡ ಇವತ್ತು ಸುವರ್ಣ ನ್ಯೂಸ್ 24/7 ಅವರಿಗೆ ಸಾಥ್ ಕೊಡುತ್ತೆ. ಹಾಗೆ ಅವರ ಮನದಾಳದ ಮಾತುಗಳನ್ನ ಕೂಡ ಕೇಳುತ್ತೆ. ಅವೆಲ್ಲವನ್ನೂ ಕೂಡ ನೀವು ನೋಡ್ಬೋದು. ಬನ್ನಿ, ಶ್ರೀರಾಮುಲು ಜೊತೆ ಇವತ್ತು ಸುವರ್ಣ ನ್ಯೂಸ್ ಹೆಜ್ಜೆ. ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದ ಕೆಕೆಹಾಳದಲ್ಲಿ ಶ್ರೀರಾಮುಲು ಅವರು ತೆರೆದ ವಾಹನದಲ್ಲಿ ಪ್ರಚಾರವನ್ನು ಕೈಗೊಂಡಿರೋದನ್ನು ನೀವು ನೋಡ್ತಾ ಇದ್ದೀರಿ. ಸಾಕಷ್ಟು ಜನರ ಬೆಂಬಲ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ನನ್ನ ಕ್ಯಾಮ್ರಾಮನ್ಗೆ ಝೂಮ್ ಮಾಡಿ ತೋರಿಸಲಿಕ್ಕೆ ಹೇಳ್ತೇನೆ. ಸಾಕಷ್ಟು ಸಂಖ್ಯೆಯಲ್ಲಿ ಶ್ರೀರಾಮುಲು ಬೆಂಬಲಿಗರು ಕಿಕ್ಕಿರಿದು ಇಲ್ಲಿ ಸೇರಿರುವಂಥದ್ದು, ಘೋಷಣೆಗಳನ್ನ ಕೂಗ್ತಾ ಇರುವಂಥದ್ದು. ಈಗ ಅವರು ಇಲ್ಲಿಂದ ಮುಂದಿನ ಊರಿಗೆ ಹೋಗ್ತಾ ಇದ್ದಾರೆ. ಅಲ್ಲೂ ಕೂಡ ಪ್ರಚಾರವನ್ನು ಕೈಗೊಳ್ತಾರೆ. ಸುವರ್ಣ ನ್ಯೂಸ್ ಜೊತೆ ಅಲ್ಲಿ ಮಾತನಾಡ್ತಾರೆ. ಅವೆಲ್ಲವನ್ನೂ ಕೂಡ ನೀವು ನೋಡ್ಬೋದು. ಬಳ್ಳಾರಿಯ ಬೀದಿಗಳಲ್ಲಿ ಶ್ರೀರಾಮುಲು ಅವರ ಪ್ರಚಾರದ ಭರಾಟೆ ಜೋರಾಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಸೇರ್ತಾ ಇದ್ದಾರೆ. ಆದರೆ ಈ ಜನರ ಪೈಕಿ ಎಷ್ಟು ಜನರು ಇವರ ಪರವಾಗಿ ಮತವನ್ನು ಚಲಾಯಿಸ್ತಾರೆ? ಇದಕ್ಕೆ ಉತ್ತರ ಸಿಗೋದು 30ರಂದು. ಆದರೆ ಶ್ರೀರಾಮುಲು ಅವರ ಪ್ರಚಾರ ಮಾತ್ರ ಭರ್ಜರಿಯಾಗಿ ಸಾಗ್ತಾ ಇದೆ. ಅದಕ್ಕೆ ಒಂದು ಉದಾಹರಣೆ ಇಲ್ಲಿನ ಪ್ರಚಾರ. ಯಾವ ರೀತಿ ಮನುಷ್ಯ ಬಹಳ ಸಂತೋಷವಾಗ್ತಾ ಇದೆ, ಬಹಳ ಸಂತೋಷವಾಗ್ತಾ ಇದೆ. ಇವತ್ತಿದ್ದ 6 ದಿನಗಳಿಂದ ನೋಡ್ತಾ ಇದ್ದೀರಿ ಶ್ರೀರಾಮುಲು ಅವ್ರನ್ನ ಹಳ್ಳಿಗೆ ಅಡ್ಡಾಡ್ತಾ ಇದ್ರು. ಎಲ್ಲಿ ನೋಡಿದ್ರು ಕೂಡ ಅಬ್ಬಬ್ಬಬ್ಬ ಜನಸಾಗರ ಶ್ರೀರಾಮುಲು ಅವರೇ ನಾವಿಂದ ಗೆಲ್ಲಿಸ್ತೀವಿ, ಶ್ರೀರಾಮುಲು ಅವರೇ ನೀವು ನಮಗೆ ಬೇಕು, ನೀವು ಮಾಡಿದ್ದ ಒಂದೊಂದು ಉಪಕಾರ ಅಲ್ಲ ನನಗೆ. 108 ಎಲ್ಲಿಂದ ಬಂತು ನಮಗೆ 108? ಒಂದು ಫೋನ್ ಕರೆ ಮಾಡಿದ್ರೆ 15 ನಿಮಿಷಗಳಲ್ಲಿ ನಿಮ್ಮ ಮನೆ ಮುಂದೆ ಇರುತ್ತೆ. ಅದು ಯಾರು ತಂದುಕೊಟ್ಟಿದ್ದು ನಮಗೆ? ಶ್ರೀರಾಮುಲು ಅವರಲ್ಲವೇ? ಆರೋಗ್ಯ ಕವಚ ತಂದುಕೊಟ್ಟಿದ್ದು ಯಾರು? ಶ್ರೀರಾಮುಲು ಅವರಲ್ಲವೇ? ಇಂಥವ್ರು ನಾವು ಮಡಿಲಲ್ಲಿ ಇಟ್ಕೊಂಡು ನಾವು ಅವ್ರನ್ನ ಗೆಲ್ಲಿಸಬೇಕು. ಯಾರೋ ಹೇಳ್ತಾ ಇದ್ರು, ಯಾರ್ಯಾರೋ ಬಂದಿದ್ದಾರೆ, CMಗಳು ಬಂದಿದ್ದಾರೆ, PM ಗಳು ಬಂದಿದ್ದಾರೆ ಬಳ್ಳಾರಿಗೆ ಅಂತೇಳಿ. ಬರ್ಲಿ ನೋಡ್ಕೊಳ್ಳೋಣ. ಅವರೆಲ್ಲ ಪ್ರವಾಸಿಗರು, ಟೂರಿಸಂ ಬಂದು ಹೋಗ್ತಾರೆ. ಜೋರಾಗಿ ಚಪ್ಪಾಳೆ ಹೊಡೆದ್ರೆ ನಿಮ್ಮ ತಾವೆಲ್ಲರೂ ಕೂಡ ಸ್ವಾಗತವನ್ನು ಮಾಡ್ಕೊಂಡಿದ್ದೀರಿ. ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದ ಉಪಚುನಾವಣೆ ತನ್ನ ಸ್ವಾಭಿಮಾನದ ಪ್ರಶ್ನೆ ಅಷ್ಟೇ ಅಲ್ಲ, ಇದು ರಾಜ್ಯ ರಾಜಕೀಯದ ದಿಕ್ಕನ್ನೇ ಬದಲಿಸುವಂತಹ ಚುನಾವಣೆ. ಹೀಗೆ ಶ್ರೀರಾಮುಲು ಸಾಗುತ್ತಿರುವ ಪ್ರತಿ ಹಾದಿಯಲ್ಲೂ ಕೂಡ ಜನರ ಮನವೊಲಿಸಲು ತಮ್ಮ ಮಾತಿನ ಮೂಲಕ ಮನವರಿಕೆ ಮಾಡುವಂತಹ ಸತತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಗ ಶ್ರೀರಾಮುಲು ಅವರ ಪ್ರಚಾರದ ಹಾದಿ ಕೆಕೆಹಾಳದಿಂದ ಮಸೀದಿಪುರದತ್ತ ಸಾಗಿದೆ. ಬನ್ನಿ, ಅಲ್ಲಿಗೂ ಹೋಗೋಣ. ಕೂಡ ಬಿಡುವಿಲ್ಲದ ಪ್ರಚಾರದಲ್ಲಿ ತೊಡಕೊಂಡಿರುವಂತಹ ಶ್ರೀರಾಮುಲು 1-2 ನಿಮಿಷಗಳ ವಿಶ್ರಮಿಸಿಕೊಳ್ಳುವಂತಹ ಪ್ರಯತ್ನದಲ್ಲೂ ಕೂಡ ಅಭಿಮಾನಿಗಳ ಜಾತ್ರೆ ಜೋರಾಗಿದೆ. ಇಲ್ಲೂ ಕೂಡ ಅವರ ಒಂದು ಅಭಿಮಾನಿಗಳ ಸಂಖ್ಯೆ ಎಷ್ಟಿದೆ ಅನ್ನೋದು ಕಂಡು ಬರ್ತಾ ಇದೆ. ಹೀಗೆ ಶ್ರೀರಾಮುಲು ಅವರ ಪ್ರಚಾರದ ಭರಾಟೆ ಜೋರಾಗಿ ಸಾಗ್ತಾ ಇದೆ.
ಬನ್ನಿ ಅವರ ಜೊತೆ ಹೆಜ್ಜೆ ಹಾಕೋಣ.